ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಚಾನಲ್. ನಾನಿವತ್ತು ರೋಸ್ ಸಿರಪ್ನ ಮನೆಯಲ್ಲೇ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಹೆಲ್ದಿ ಕೂಡ, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ನೋಡಿ, ನಾನಿಲ್ಲಿ ಕೆಂಪು ಕಲರ್ ಗುಲಾಬಿ ಹೂವು, ಒಣಗಿದಂಥ ಒಂದು ಗುಲಾಬಿ ಹೂವಿದು. ಇದನ್ನು ನಾನು 3-4 ಗಂಟೆ ಬಿಸಿನೀರಲ್ಲಿ ನೆನೆ ಹಾಕಿದ್ದೆ. ನೋಡಿ, ಆ ಗುಲಾಬಿ ಹೂವಿಂದ ಇಲ್ಲಿ ಕಲರ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಇದಕ್ಕೆ ನಾನೇನು ಎಕ್ಸ್ಟ್ರಾ ಕಲರ್ ಆ್ಯಡ್ ಮಾಡಿಲ್ಲ. ಈಗ ನೆನೆಸಿರ್ತಕ್ಕಂಥ ಈ ಗುಲಾಬಿ ನೀರನ್ನು ಪ್ಯಾನಿಗೆ ಹಾಕೊಳ್ತಾ ಇದ್ದೀನಿ. ಒಟ್ಟು ಇದು 2 ಕಪ್ ಇದೆ. ನೋಡಿ, ಇದೊಂದು ಕಪ್ಪು, ಇನ್ನೊಂದು ಕಪ್ಪು, ಟೋಟಲ್ ಆಗಿ 2 ಕಪ್ಪು ನೆನೆಸಿರ್ತಕ್ಕಂಥ ಗುಲಾಬಿ ನೀರಿದು. ಇದಕ್ಕೆ ಕಲರಿಗೋಸ್ಕರ ಬೀಟ್ರೋಟ್ 1/4 ಕಪ್ ಹಾಕೊಂಡಿದ್ದೀನಿ. 1/4 ಕಪ್ ಅಂತ ಹೇಳಿದ್ರೆ ಒಂದು 4-5 ಸ್ಲೈಸನ್ನು ತಗೊಂಡಿದ್ದೀನಿ. ಹಾಗೆಯೇ ಇದಕ್ಕೆ ಅರ್ಧ ಕಪ್ಪು ಮಿಶ್ರಿಯನ್ನು ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಇದಕ್ಕೆ ನೀವು ನಾರ್ಮಲ್ ಶುಗರ್ನ ಕೂಡ ಹಾಕ್ಕೊಳ್ಬೋದು. ಈ ಸಕ್ಕರೆ ಎಲ್ಲ ಕರಗೋವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಹಾಗೆಯೇ ಬೀಟ್ರೋಟಿಂದು ಕಲರ್ ಕೂಡ ಇದಕ್ಕೆ ಬಿಡುತ್ತಲ್ಲ, ಸಿರಪ್ಗೆ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರೆ ಕಲರ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ. ನೋಡಿದ್ರೆ ಈ ಸಿರಪ್ನ ಚೆನ್ನಾಗಿ ಕುದಿಸ್ಕೋಬೇಕು. ಹಾಗೆಯೇ ಇದಕ್ಕೆ ಇನ್ನೊಂದು ಅರ್ಧ ಕಪ್ಪು ನಾನು ಮಿಶ್ರಿಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಟೋಟಲ್ ಆಗಿ 1 ಕಪ್ಪು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. ನೋಡಿ, 1 ಕಪ್ಪು ಬೇಕಾಗುತ್ತೆ. ಈ ಸಿರಪ್ನ ಸ್ಟಿಕ್ಕಿಯಾಗಿ ಮಾಡ್ಕೋಬೇಕು, ಅಂಟೋ ರೀತಿಯಲ್ಲಿ ಮಾಡ್ಕೋಬೇಕಾಗತ್ತೆ. ನೋಡಿ, ಈಗ ಕುದ್ದಿದೆ ಇದು. ಇದನ್ನು ನಾನು ಸೋಸ್ಕೊಳ್ತಾ ಇದ್ದೀನಿ. ಫಸ್ಟು ಸಕ್ಕರೆ ಎಲ್ಲ ಕರಗದ ಮೇಲೆ ಈ ಥರ ಸೋಸ್ಕೊಳ್ತಾ ಇದ್ದೀನಿ. ನೋಡಿ, ಸೋಸಿದಂಥ ಈ ಗುಲಾಬಿ ನೀರನ್ನು ಮತ್ತೆ ಪ್ಯಾನಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಕೈಗೆ ಅಂಟೋ ರೀತಿ ಆಗಬೇಕು ಸಿರಪ್ಪು. ನೋಡಿ, ಇದಾಗಿದೆ ಈಗ. ನೋಡಿ, ಈ ಸಿರಪ್ ಈಗ ರೆಡಿಯಾಗಿದೆ. ಇದನ್ನು ಒಂದು ಬಾಟಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿದ್ರೆ ಈ ಥರ ಡೆಕೋರೇಟ್ ಮಾಡೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಈ ಆರೋಗ್ಯಕರ ಡ್ರಿಂಕ್ಸ್ ಎಲ್ಲ ಮಾಡ್ತೀವಲ್ಲ, ನೋಡಿದ್ರೆ ಸಿರಪ್ ಯಾವ ಥರ ಆಗಿದೆ. ಕಲರ್ ನೋಡಿ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ನೀವು ಔಟ್ಸೈಡಿಂದ ತರ್ತಿರಲ್ಲ, ಆ ಸಿರಪ್ಪಲ್ಲಿ ಕಲ್ಲರು ಹಾಗೆಯೇ ಪ್ರಿಸರ್ವೇಟಿವ್ಸು ಎಲ್ಲ ಹಾಕಿಡ್ತಾರಲ್ವ, ಅದಕ್ಕಿಂತನೂ ಮನೇಲಿ ಮಾಡ್ತಕ್ಕಂಥದ್ದು ಬೆಸ್ಟು. ಮಕ್ಕಳಿಗೂ ಕೂಡ ತುಂಬ ಒಳ್ಳೆಯದು. ಹಾಗೆ ನೀವು ಹಾಲಿನ ಡ್ರಿಂಕ್ಸ್ ಎಲ್ಲ ಮಾಡ್ತಿರಲ್ಲ, ಅದಕ್ಕೂ ಕೂಡ ಆ್ಯಡ್ ಮಾಡ್ಕೋಬೋದು. ಈ ಥರ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರೆ ಕಲರ್ ನೋಡ್ತಾ ಇರ್ಬೋದು ನೀವು. ನನಗಂತೂ ಇದರಿಂದ ತುಂಬಾ ಖುಷಿ ಆಯಿತು, ಈ ರೋಸ್ ಸಿರಪ್ಪಿಂದ. ನೀವು ಕೂಡ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ನೋಡಿ. ಮಕ್ಕಳಿಗೂ ಕೂಡ ಕುಡಿಲಿಕ್ಕೆ ತುಂಬಾ ಇಷ್ಟ ಆಗುತ್ತೆ. ಕಲರ್ಫುಲ್ ಆಗಿರುತ್ತಲ್ವ. ಹಾಗೆಯೇ ನಮಗೂ ಕೂಡ ಭಯ ಇರೋದಿಲ್ಲ ಮಕ್ಕಳಿಗೆ ಕೊಡಲಿಕ್ಕೆ. ಓಕೆ, ನೀವು ಕೂಡ ಈ ಥರ ಸುಲಭವಾದ ಹೋಮ್ ಮೇಡ್ ರೋಸ್ ಸಿರಪನ್ನು ಮನೆಯಲ್ಲಿ ಮಾಡಿ ನೋಡಿ. ಈ ರೆಸಿಪಿ ನಿಮಗೆ ಯೂಸ್ಫುಲ್ ಆಗಿದೆ ಅನ್ನೋದಾದರೆ ಒಂದು ಲೈಕನ್ನು ಕೊಡಿ. ಹಾಗೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಭೇಟಿಯಾಗೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.